ಮಾಡಿದ ಪ್ರಜಾಪರಿವಾರದವರಿಗೆಲ್ಲ ಅನುಭವವನ್ನು ಕೊಟ್ಟಿದ್ದೀಯ. ಹೌದು. ಆದ್ರೆ ಈಗ 9ನೇ ಗ್ರಹವನ್ನು ಹೇಳಲು ಬಂದಿದ್ದೇನೆ. ಬಹಳ ಸಂತೋಷ. ಕೇಳೋ ವಿಕ್ರಮ ಶನಿಯ ಮಹಿಮೆ ಅಂತ. ಹೌದು. ಈ ಶನೇಶ್ವರನ ಮಹಿಮೆಯನ್ನು ಹೇಳುವುದಕ್ಕೂ ಆಗುವುದಿಲ್ಲ, ಕೇಳುವುದಕ್ಕೂ ಆಗುವುದಿಲ್ಲ. ಓಹೋ. ನೋಡಿ ಮುಗಿಸೋದಕ್ಕೂ ಆಗೋದಿಲ್ಲ, ಆಡಿ ಮುಗಿಸೋದಕ್ಕೂ ಆಗೋದಿಲ್ಲ ಅಂತ ಸಹಸ್ರಾರು ನಾಲಿಗೆಗಳಂತ ಆದಿಶೇಷನಿಗೂ ಅಸಾಧ್ಯವಾಗುತ್ತೆ. ಓಹೋ, ಅಷ್ಟಿದೆ ಅಂತ ಆಯ್ತು. ಅದು ಸೂತ್ರ ಹೇಳಲ್ಪಟ್ಟಿದೆ. ಕೇಳು ವಿಕ್ರಮ ಭೂಮಿಪಾದ ಹೇಳುವೆ ಶನಿಯ ಮಹಿಮೆ ಎಂಬುದಾಗಿ. ಮತ್ತೊಮ್ಮೆ ಹೆದರಿದ್ದಾನೆ, ಓಹೋ, ಕಾಲವನ್ನು ಓಡಿದ್ದಾನೆ ಅಂತ ಮಹತ್ತರವಾದಂತಹ ಶಕ್ತಿ ಇದೆ. ಓಹೋ. ಆದರೆ ಎಲ್ಲಾ ಗ್ರಹಗಳಿಗೂ ಶ್ರೇಷ್ಠನಿವನು ಅಂತ ಹೇಳಿದ್ದಾರೆ ಶನಿರಾಯ. ಅವನ ಸೇವೆಯನ್ನು ಮಾಡುವವರಿಗೆ ಯಾವುದೇ ಕಷ್ಟ ನಷ್ಟ ಇದ್ದರೂ ಸಹಿತ ಅದನ್ನು ಹೋಗಲಾಡಿಸ್ತಾನೆ. ಆದರೆ ಭಾಗ್ಯನಾಗಿರುವಂತ ಶನೀಶ್ವರನು ಹುಟ್ಟುವುದಕ್ಕೆ ಕಾರಣ ಏನು ಎಂಬುದಾಗಿ ಪ್ರಶ್ನೆ ಇದೆ. ಯಾಕೆ ಹುಟ್ಟಿದ, ಯಾರಿಂದ ಹುಟ್ಟಿದ, ಯಾವ ಕಾರಣಕ್ಕಾಗಿ ಹುಟ್ಟಿದ ಎಂಬುದಿದ್ರೆ ಜಗತ್ತಿನಲ್ಲಿ ಕೃತಯುಗದಲ್ಲಿಯೇ ಧರ್ಮದೇವತೆ 4 ಪಾದಗಳ ಮೇಲೆ ನಿಂತು ಪವಡಿಸುವಂತಹ ಸಂದರ್ಭದಲ್ಲಿ ಎಂದಿಗಾದ ಒಂದಿನ ಬಂದನು ನಿಂದು ಸಿಂಧು ಸಯನನ ಪಾದವನ್ನು ನೆನೆಯುವ ಎಷ್ಟೋ ಮಂದಿ.